ಎ.ಬಿ. ಡಿ ವಿಲಿಯರ್ಸ್ ಎಂಬ ಹೆಸರು ಕ್ರಿಕೆಟ್ ಲೋಕದಲ್ಲಿ ಒಂದು ಅದ್ಭುತ. ಅವರ ಪೂರ್ಣ ಹೆಸರು ಅಬ್ರಹಾಂ ಬೆಂಜಮಿನ್ ಡಿ ವಿಲಿಯರ್ಸ್. ಅವರು ಫೆಬ್ರವರಿ 17, 1984 ರಂದು ದಕ್ಷಿಣ ಆಫ್ರಿಕಾದ ಪ್ರಿಟೋರಿಯಾ ನಗರದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರು ಬಹುಪ್ರತಿಭಾವಂತರು. ಕ್ರಿಕೆಟ್ ಮಾತ್ರವಲ್ಲದೆ ರಗ್ಬಿ, ಟೆನ್ನಿಸ್, ಈಜು ಮತ್ತು ಅಥ್ಲೆಟಿಕ್ಸ್ನಲ್ಲೂ ಉತ್ತಮ ಸಾಧನೆ ಮಾಡಿದ್ದರು. ಆದರೆ ಕ್ರಿಕೆಟ್ ಅವರ ಜೀವನದ ಕನಸಾಗಿತ್ತು. ದಕ್ಷಿಣ ಆಫ್ರಿಕಾದ ತಂಡಕ್ಕೆ ಸೇರುವುದು ಸುಲಭವಾಗಿರಲಿಲ್ಲ. ಆರಂಭದ ದಿನಗಳಲ್ಲಿ ಅವರು ನಿರಂತರವಾಗಿ ವಿಫಲರಾದರು. ಕೆಲವರು ಇವರು ತಂಡಕ್ಕೆ ತಕ್ಕವರಲ್ಲ ಎಂದು ಟೀಕಿಸಿದರು. ಆದರೂ ಎ.ಬಿ. ನಿರಾಶರಾಗಲಿಲ್ಲ. ಅವರು ತಮ್ಮ ಫಿಟ್ನೆಸ್, ಮಾನಸಿಕ ಶಕ್ತಿ ಮತ್ತು ಬ್ಯಾಟಿಂಗ್ ತಂತ್ರಗಳ ಮೇಲೆ ಹೆಚ್ಚು ಕೆಲಸ ಮಾಡಿದರು. ಹೊಸ ಶಾಟ್ಗಳನ್ನು ಪ್ರಯೋಗ ಮಾಡಿದರು. ಇದರಿಂದ ಅವರು 360 ಡಿಗ್ರಿ ಬ್ಯಾಟ್ಸ್ಮನ್ ಎಂದು ಪ್ರಸಿದ್ಧರಾದರು. 2015 ರಲ್ಲಿ ಕೇವಲ 31 ಬಾಲ್ಗಳಲ್ಲಿ ಶತಕ ಬಾರಿಸಿ ವಿಶ್ವದ ವೇಗದ ಓಡಿ ಶತಕದ ದಾಖಲೆ ನಿರ್ಮಿಸಿದರು. ಇದು ಅವರ ಶ್ರಮದ ಫಲವಾಗಿತ್ತು. ಒತ್ತಡದ ಸಮಯದಲ್ಲಿ ತಂಡವನ್ನು ಗೆಲುವಿನ ಕಡೆ ಕರೆದೊಯ್ಯುವ ಶಕ್ತಿ ಅವರಲ್ಲಿತ್ತು. ಎ.ಬಿ. ಡಿ ವಿಲಿಯರ್ಸ್ ಅವರ ಜೀವನದಲ್ಲಿ ಆರ್.ಸಿ.ಬಿ, ರಾಯಲ್ ಚಾಲೆಂಜರ್ಸ್ ಬ್ಯಾಂಗಲೋರ್ ವಿಶೇಷ ಸ್ಥಾನ ಹೊಂದಿದೆ. 2011 ರಲ್ಲಿ ಅವರು ಆರ್.ಸಿ.ಬಿ ತಂಡಕ್ಕೆ ಸೇರಿದರು. ಅಲ್ಲಿಂದ ಆರಂಭವಾದುದು ಎ.ಬಿ. ಮತ್ತು ಆರ್.ಸಿ.ಬಿ ಅಭಿಮಾನಿಗಳ ನಡುವಿನ ಅಚ್ಚಳಿಯದ ಸಂಬಂಧ. ವಿರಾಟ್ ಕೊಹ್ಲಿಯೊಂದಿಗೆ ಅವರ ಜೊತೆಯಾಟ ಕ್ರಿಕೆಟ್ ಇತಿಹಾಸದಲ್ಲೇ ಅತ್ಯಂತ ಸ್ಮರಣೀಯ ಜೋಡಿಯಾಯಿತು. ಕಠಿಣ ಪಂದ್ಯಗಳಲ್ಲಿ ಆರ್.ಸಿ.ಬಿ ಸೋಲಿನ ಅಂಚಿನಲ್ಲಿ ನಿಂತಾಗ ಎ.ಬಿ. ಒಬ್ಬರೇ ಪಂದ್ಯ ತಿರುಗಿಸಿದ ಅನೇಕ ಸಂದರ್ಭಗಳಿವೆ. ಆರ್.ಸಿ.ಬಿಗೆ ಕಪ್ ಸಿಗದಿದ್ದರೂ ಅಭಿಮಾನಿಗಳ ಹೃದಯವನ್ನು ಗೆದ್ದ ಆಟಗಾರ ಎ.ಬಿ. ಡಿ ವಿಲಿಯರ್ಸ್. ಮಿಸ್ಟರ್ ಆರ್.ಸಿ.ಬಿ ಎಂದು ಅಭಿಮಾನಿಗಳು ಪ್ರೀತಿಯಿಂದ ಕರೆಯುತ್ತಾರೆ. ಅವರು ಕೇವಲ ಆಟಗಾರರಲ್ಲ, ತಂಡದ ಆತ್ಮವಾಗಿದ್ದರು. 2021 ರಲ್ಲಿ ಅವರು ಎಲ್ಲಾ ರೀತಿಯ ಕ್ರಿಕೆಟ್ಗೆ ವಿದಾಯ ಹೇಳಿದರು. ಆಗ ಆರ್.ಸಿ.ಬಿ ಅಭಿಮಾನಿಗಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಎ.ಬಿ. ಡಿ ವಿಲಿಯರ್ಸ್ ಅವರ ಜೀವನ ನಮಗೆ ಕಲಿಸುವ ಪಾಠಗಳು ಸ್ಪಷ್ಟ. ಪ್ರತಿಭೆ ಇದ್ದರೂ ಶ್ರಮ ಅಗತ್ಯ. ವಿಫಲತೆ ಬಂದರೂ ಧೈರ್ಯ ಕಳೆದುಕೊಳ್ಳಬಾರದು. ಹೊಸ ಪ್ರಯೋಗಗಳು ಯಶಸ್ಸಿನ ದಾರಿ ತೆರೆದಿಡುತ್ತವೆ. ಮತ್ತು ತಂಡದ ಮೇಲೆ ಪ್ರೀತಿ ಇದ್ದರೆ ಅಭಿಮಾನಿಗಳ ಹೃದಯದ ಶಾಶ್ವತ ಸ್ಥಾನ ಸಿಗುತ್ತದೆ.